ಸೊ ಇಂಥ ಮಳೆ ಒಳಗೆ ಕೆಲಸ ಬಂದೈತಿ. ಡ್ಯಾಶ್ ಕ್ಯಾಮ್ ಕೊಂಡ್ಸಕತ್ತೇವಿ. ಎಲ್ಲ ಸ್ವಲ್ಪ ವೈರಿಂಗ್ ಎಲ್ಲ ಒಳಗಿನೊಳಗೆ ಇರ್ತಿ ಎಲ್ಲ ಸ್ವಲ್ಪ ಫ್ಯೂಸ್ ಕನೆಕ್ಷನ್ದು ಕೊಡೋದಿರುತ್ತೆ. ಇದೆಲ್ಲ ಫ್ರಂಟ್ ರಿಯರ್ ಡ್ಯಾಶ್ ಕ್ಯಾಮ್ ಐತಿ. ಮ್ಯಾಕ್ಸ್ವೆಲಿಂಗ್ ಕಂಪ್ನಿದು ಇದು ರೆಕಾರ್ಡಿಂಗ್ ಕ್ಯಾಮ್ರಾ. ಇದು ಡ್ಯಾಶ್ ಕ್ಯಾಮ್ ಐತಿರಲ್ಲ ಭಾಳ ಸೇಫ್ಟಿಗೋಸ್ಕರ ಇರ್ತೈತಿ ಇದು. ನಾನು ನಿಮ್ಗೆ ಆಮೇಲೆ ಎಲ್ಲ ಫಿಟ್ಟಿಂಗ್ ಆದಮೇಲೆ ಎಲ್ಲ ತೋರಿಸ್ತೇನೆ. ಈ ರೀತಿ ಎಲ್ಲ ಮಳೆ ಬೀಳೈತಿ. ಈ ಮಳೆ ಒಳಗೆ ಎಲ್ಲ ಕೆಲಸ ಮಾಡೋದಾಗತ್ತೆ. ಈ ರೀತಿ ಛತ್ರಿ ಹಚ್ಕೊಂಡು ಏನು ಈ ರೀತಿ ಎಲ್ಲ ಮಳೆ ಐತಿ. ಈ ಪೊಸಿಷನ್ ನೋಡ್ರಿ, ಇಲ್ಲಿ ಒಂದೇ ಮಿಡ್ ಕ್ಯಾಮ್ರಾ ಒರೆಸ್ತಾನೆ. ಹಾಂ, ಇವಾಗ ನೋಡ್ರಿ ಯಾವ ರೀತಿ ಮಳೆ ಬೀಳೈತಿ, ಯಾವ ರೀತಿ ಗಾಳಿ ಐತಿ. ಇಂಥ ಒಂದು ಮಳೆ ಒಳಗೆ ಕೆಲಸ ಮಾಡೋದು ಏನು ಯಾರಿಗೆ ಬೇಕಾಗೈತಿ ಅಲ್ಲ. ಒಂದು 2 ವರ್ಷ ಕಷ್ಟಪಟ್ಟು ಯಾವುದೋ ಒಂದು ಕೆಲಸದ ಮೇಲೆ ಕನ್ಸಿಸ್ಟೆನ್ಸಿ ಇಲ್ಲಿಕ್ಕೆ ಫುಲ್ ಫೋಕಸ್ ಮಾಡೋದು. ಹಾಂ, ಅದಕ್ಕೆ ಹತ್ತಿ ಬಿಡೋದು ಆ ಒಂದು ಕೆಲಸ ಮಾಡೋದಕ್ಕೆ. ಅದಕ್ಕೆ ನಾ ಟ್ರೇಡಿಂಗ್ ಚಾರ್ಜ್ ಮಾಡಿದ್ದಲ್ಲ ನೋಡ್ರಿ ಇಲ್ಲಿ. ಯಾವ ರೀತಿ ಒಂದು ಕಂಡೀಷನ್ ಒಳಗೆ ಕೆಲಸ ಮಾಡೋದಾಗತ್ತೆ. ಈ ಮಳೆಗೋಸ್ಕರ ಒಂದೊಂದು ಕೆಲಸನೂ ಬಿಡಬೇಕಾಗುತ್ತೆ. ಹಂಗೈತೆ. ಅದರಲ್ಲಿ ಆರಾಮ್ಸರಿ ಟ್ರೇಡಿಂಗ್ ಸ್ಕಿಲ್ ಅನ್ನೋದು ಅದನ್ನು ಕಲ್ತಿರಲ್ಲ, ಏನು ಟೆನ್ಷನ್ ಇಲ್ಲ. ಆರಾಮ್ಸರಿ ಮನೆಯಲ್ಲಿ ಕೂತ್ಕೊಂಡು ಲ್ಯಾಪ್ಟಾಪ್ ಯೂಸ್ ಅಷ್ಟು ಇತ್ತು, ವೈಫೈ ಒಂದಿತ್ತು, ಮುಗೀತು ಸಾಕು. ಮನೆಯಲ್ಲಿ ಕೂತ್ಕೊಂಡು ಎಲ್ಲ ನಾವು ಪೈಸಾ ಕಮಾಸ್ಬೋದು. ಆದರೆ ಅದಕ್ಕೆಲ್ಲ ಕಷ್ಟಪಡಬೇಕಾಗತ್ತೆ, ಕಲಿಬೇಕಾಗತ್ತೆ. ಆ ಒಂದು ಪೊಸಿಷನ್ ಬರೋ ತನಕ ಅಂದ್ರೆ ಕಷ್ಟಪಡಬೇಕಾಗುತ್ತೆ. ಆ ರೀತಿ ಕನ್ಸಿಸ್ಟೆನ್ಸಿಲೇ ಇರಬೇಕಾಗುತ್ತೆ. ನೋಡಿಲ್ಲಿ ನಮ್ಮ ಪೈ ಹೆಂಗೆ ಕೆಲಸ ಮಾಡತ್ತಾನ, ಮೆಹನತ್ ಹೆಂಗೆ ಮಾಡದ ನೋಡ್ರಿ. ಬೆವರು ಸುರಿಸಿ ಆದರೆ ಬೆವರು ಸುರಿಸಾಗಿಲ್ಲಿ ಬೆವರು ಬರುವತ್ತ ನೋಡ್ರಿ. ಇಲ್ಲಿ ಮಳೆಗಾಲ ಐತೆ ಅಂತಂತ ಚಪ್ಪಲ್ ನೋಡ್ರಿ ರಬ್ಬರ್ ತಗೊಂಬಂದೀನಿ. ನಮ್ಮ ದೋಸ್ತ್ ನೋಡ್ರಿ ಇಲ್ಲಿ ಕೊಲ್ಲಾಪುರ ಚಪ್ಪಲ್, ಅದು ಇಂಥ ಮಳೆಗಾಲ ಹಾಕೊಂಡು ತಿರ್ಗಾಡೋದಾನ ನೋಡ್ರಿ. ಇದು ನಾವು ನೋಡ್ರಿ ರಬ್ಬರ್ ಚಪ್ಪಲ್ ಹಾಕೊಂಡು ತಿರ್ಗಾಡೋದೇವಿ. ಆನ್ಲೈನ್ ನೋಡ್ರಿ ಯಾವುದು ಡ್ಯಾಶ್ ಕ್ಯಾಮನ್ನು ಅಂಟಿಸ್ತಾರೆ. ಸೊ ಗಾಯ್ಸ್, ಇವತ್ತಿನ ಬ್ಲಾಗ್ ನಂಗೆ ಅಷ್ಟೇ ನಿಮ್ಗೆ ತೋರಿಸ್ಲಿಕ್ಕೆ ಆಗಲಿಲ್ಲ. ಯಾಕಂದ್ರೆ ನಾನು ಇವತ್ತು ಬಿಸಿ ಇದ್ದೀನಿ, ಜಾಸ್ತಿ ಬ್ಲಾಗಿಂಗ್ ಮಾಡಲಿಕ್ಕಾಗಿಲ್ಲ. ಸೊ ಐ ಹೋಪ್ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಯ್ತು ಅಂದರೆ ಸ್ವಲ್ಪ ಲೈಕ್ ಮಾಡಿರಿ, ಆಮೇಲೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತೇನೆ. ಥ್ಯಾಂಕ್ ಯು.